ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎಡ್ರಾಮ್ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ನಾನು ತುಂಬಾ ಚೆನ್ನಾಗಿದ್ದೇನೆ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಸೊ ಇವತ್ತು ನಾನೊಂದು ಮೋಸ್ಟ್ ಇಂಪಾರ್ಟೆಂಟ್ ಮತ್ತು ತುಂಬ ಮಂದಿಗೆ ಅವೇರ್ನೆಸ್ ಇಲ್ಲದ ಟಾಪಿಕನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡುವ ಅಂತ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಈ ಟಾಪಿಕಿಗೆ ಹೋಗುವ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಮತ್ತು ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಸೊ ಈಗ ಟಾಪಿಕ್ ನೋಡುವ. ಈ ಟಾಪಿಕ್ ಏನಂತ ಹೇಳಿದರೆ ಸ್ಟೆಮ್ ಸೆಲ್ ಬ್ಯಾಂಕಿಂಗ್ ಅಂತ. ಸೊ ಎಷ್ಟು ಮಂದಿಗೆ ಈ ಸ್ಟೆಮ್ ಸೆಲ್ ಬ್ಯಾಂಕಿಂಗ್ ಬಗ್ಗೆ ಅವೇರ್ನೆಸ್ ಇದೆ ಅಂತ ನನಗೆ ಜಸ್ಟ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ಸ್ಟೆಮ್ ಸೆಲ್ ಬ್ಯಾಂಕಿಂಗ್ ಏನಂತ ನೋಡುವ. ಸೊ ಸ್ಟೆಮ್ ಸೆಲ್ ಬ್ಯಾಂಕಿಂಗ್ ಅಂತ ಹೇಳಿ, ನಮ್ಮ ಬೇಬಿ ಹತ್ರ ಅಂಬ್ಲಿಕಲ್ ಕಾರ್ಡ್ ಇರ್ತದೆ, ಪ್ಲೆಸೆಂಟ ಇರ್ತದೆ ನೋಡಿ. ಈಗ ಮದರ್ ತಿಂದ ಫುಡ್ ಅದು ಪ್ಲೆಸೆಂಟ ಥ್ರೂ ಅದರ ನ್ಯೂಟ್ರಿಯನ್ಸ್, ವೈಟಮಿನ್ಸ್ ಏನೆಲ್ಲ ಬೇಬಿಗೆ ಬೇಕು, ಈ ಪ್ಲೆಸೆಂಟ, ಈ ಅಂಬ್ಲಿಕಲ್ ಕಾರ್ಡ್ ಅಂದರೆ ಕರುಳ ಬಳ್ಳಿ, ಅದರ ಥ್ರೂ ಮಗುವಿಗೆ ಸಪ್ಲೈ ಮಾಡ್ತದೆ ಫುಡ್ಡನ್ನು. ಸೊ ಇದು ಡೆಲಿವರಿ ಆಗುವಾಗ ಆಫ್ಕೋರ್ಸ್ ಡಾಕ್ಟರ್ ಈ ಕರುಳ ಬಳ್ಳಿಯನ್ನು ಕಟ್ ಮಾಡ್ತಾರೆ, ಮತ್ತು ಈ ಪ್ಲೆಸೆಂಟ, ಈ ಕಸ ಅಂತ ಹೇಳ್ತಾರೆ ಕನ್ನಡದಲ್ಲಿ ಏನಿರ್ಬೋದು, ಇದನ್ನು ಅವರು ವೇಸ್ಟ್ ಅಂತ ಥ್ರೋ ಮಾಡ್ತಾರೆ. ಸೊ ಇದು ಮೊದಲಿಂದ ನಡೆದು ಬಂದದ್ದು. ಸೊ ಇದನ್ನು ವೇಸ್ಟ್ ಅಂದರೆ ಕಸ ಅಂತ ಹೇಳಿಬಿಟ್ಟು ಟ್ರೀಟ್ ಮಾಡ್ತಿದ್ರು. ಸೊ ಈಗ ಸೈಂಟಿಫಿಕಲಿ ಪ್ರೂವನ್ ಆಗಿದೆ, ಈ ಕರುಳ ಬಳ್ಳಿ ಏನಿದೆ ಅಲ್ಲ, ಅಂಬ್ಲಿಕಲ್ ಕಾರ್ಡ್, ಸೊ ಇದನ್ನು ವೇಸ್ಟ್ ಅಂತ ಬಿಸಾಡುವ ಬದಲಿಗೆ ಇದರಲ್ಲಿ ಬ್ಲಡ್ ಇರುತ್ತೆ, ಕಾರ್ಡ್ ಬ್ಲಡ್, ಅದನ್ನು ಮತ್ತು ಅದರ ಟಿಶ್ಯೂಸ್ ಮತ್ತು ಈವನ್ ಪ್ಲೆಸೆಂಟಲ್ ಟಿಶ್ಯೂ ಅನ್ನು ನಾವು ಸ್ಟೋರ್ ಮಾಡಿಡ್ಬೋದು. ಸ್ಟೆಮ್ ಸೆಲ್ ಬ್ಯಾಂಕಿಂಗ್ ಅಂತ ಹೇಳ್ತಾರೆ. ಅಂದರೆ ಕಾರ್ಡ್ ಬ್ಲಡ್ಡಿಂದ ಅವರು ಸ್ಟೆಮ್ ಸೆಲ್ಲನ್ನು ಕೆಲವು ಟೆಸ್ಟ್ ಮಾಡಿಬಿಟ್ಟು ಸ್ಟೆಮ್ ಸೆಲ್ಲನ್ನು ತೆಗೆದು ಸ್ಟೋರ್ ಮಾಡ್ತಾರೆ. ಇದಕ್ಕೆ ತುಂಬಾ ಸೆಂಟರ್ಸ್ಗಳಿವೆ, ಸ್ಟೆಮ್ ಸೆಲ್ ಬ್ಯಾಂಕಿಂಗ್ ಸೆಂಟರ್ಸ್. ಸೊ ಇದು ತುಂಬಾ ಯೂಸ್. ಸೊ ಇದು ಸ್ಟೆಮ್ ಸೆಲ್ಲಿಂದ ಏನಾಗ್ತದೆ, ಯಾಕೆ ನಾವು ಸ್ಟೋರ್ ಮಾಡಿ ಇಡಬೇಕಂತ ಹೇಳಿದರೆ ನೋಡಿ, ನಮ್ಮದು ಈಗ ಮೆಡಿಕಲ್ ಇನ್ಶೂರೆನ್ಸ್ ಇರ್ತದಲ್ಲ, ಆದರೆ ಎವ್ರಿ ಇಯರ್ ನಾವು ಪ್ರೀಮಿಯಂ ಪೇ ಮಾಡ್ತೇವೆ. ಆದರೆ ನೆಸಸರಿ ಇಲ್ಲ ನಮಗೆ ಡಿಸೀಸ್ ಬರಬೇಕಂತ. ಸೊ ಜಸ್ಟ್ ನಾವು ಆ್ಯಸ್ ಅ ಪ್ರಿಕಾಷನರಿ ಮೆಷರ್ಸ್ ನಾವು ಪ್ರೀಮಿಯಮನ್ನು ಪೇ ಮಾಡ್ತೇವೆ. ಅದೇ ರೀತಿ ನಾವು ಇಲ್ಲಿ ಈ ಸ್ಟೆಮ್ ಸೆಲ್ಲನ್ನು ಸ್ಟೋರ್ ಮಾಡಲಿಕ್ಕೆ ಇಷ್ಟೇ ಅಮೌಂಟ್ ಅಂತ ನಾವು ಪೇ ಮಾಡಿಬಿಟ್ಟು ಸೆಂಟರಲ್ಲಿ ಸ್ಟೋರ್ ಮಾಡಿಡಬೇಕು. ಇದರಿಂದ ನಮ್ಮ ಬೇಬಿಗೆ, ಬೇಬಿದು ತಂದೆ ತಾಯಿಗೆ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಮತ್ತು ಫ್ಯೂಚರ್ ಬೇಬಿಗೆ ತುಂಬಾ ಹೆಲ್ಪ್ ಇದೆ. ಯಾಕಂತ ಹೇಳಿದರೆ ಈ ಸ್ಟೆಮ್ ಸೆಲ್ ಏನಿದೆ, ಈ ನಮಗೆ ಡಿಸೀಸ್ ಬಂದರೆ ಫಾರ್ ಎಕ್ಸಾಂಪಲ್ 90+ ಡಿಸೀಸನ್ನು ಕ್ಯೂರ್ ಮಾಡ್ಬೋದು. ಈ ಸ್ಟೆಮ್ ಸೆಲ್ ಏನಿದೆ ಅಲ್ಲ, ಇದು ನ್ಯೂ ಸೆಲ್ ಗ್ರೋತಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಕ್ಯಾನ್ಸರ್, ಡಯಾಬಿಟೀಸ್ ಮತ್ತು ಈ ಆರ್ಥರೈಟಿಸ್, ಬೇರೆ ಬೇರೆ ಡಿಸೀಸ್ ಅಂದರೆ ಲಿವರ್ ಡಿಸೀಸ್, ಕಿಡ್ನಿ ಡಿಸೀಸ್, ತುಂಬಾ ಡಿಸೀಸ್ಗೆ ಈ ಕಾರ್ಡ್ ಬ್ಲಡ್ ಏನಿದೆ ಸ್ಟೋರ್ ಮಾಡಿದ್ದು, ಇದನ್ನು ಜಸ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಿದರೆ 100% ಆಗಿ ಫಾಸ್ಟರ್ ಇದು ಲೈಫ್ ಟೈಮಲ್ಲಿ ನಾವು ಈ ಡಿಸೀಸನ್ನು 100% ಆಗಿ ಕ್ಯೂರ್ ಮಾಡ್ಬೋದು. ಸೊ ಇದರಲ್ಲಿ 2 ಟೈಪ್ಸ್ ಇದೆ ಸ್ಟೋರ್ ಮಾಡಲಿಕ್ಕೆ. ಒಂದು ಪ್ರೈವೇಟ್ ಬ್ಯಾಂಕಿಂಗ್ ಮತ್ತು ಪಬ್ಲಿಕ್ ಬ್ಯಾಂಕಿಂಗ್ ಅಂತ. ಪ್ರೈವೇಟ್ ಬ್ಯಾಂಕಿಂಗ್ ಅಂತ ಹೇಳಿದರೆ, ಈಗ ನಾವು ನಮ್ಮ ಬೇಬಿದು ಸ್ಟೆಮ್ ಸೆಲ್ಲನ್ನು ಜಸ್ಟ್ ಸ್ಟೋರ್ ಮಾಡಿರ್ತೇವೆ. ಅದು ನನಗೆ, ನನ್ನ ಹಸ್ಬೆಂಡಿಗೆ, ನನ್ನ ಫ್ಯೂಚರ್ ಬೇಬಿ ಮತ್ತು ಯಾವ ಬೇಬಿಯಿಂದ ನಾವು ಕಾರ್ಡ್ ಬ್ಲಡನ್ನು ಸ್ಟೋರ್ ಮಾಡಿದ್ದೇವೆ ನಮಗೆ ಮಾತ್ರ, ಅದು ಅವರು ಟಚ್ ಮಾಡಲ್ಲ, ಲೈಫ್ ಲಾಂಗ್ ಹಾಗೇ ಸ್ಟೋರ್ ಮಾಡಿರ್ತಾರೆ. ಪಬ್ಲಿಕ್ ಬ್ಯಾಂಕಿಂಗ್ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ಯಾರಿಗಾದರೂ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಇರುತ್ತೆ, ಯಾರಿಗಾದರೂ ಲುಕೇಮಿಯಾ, ಕ್ಯಾನ್ಸರ್ ಇರುತ್ತೆ. ಸೊ ಅಂಥ ಕೇಸಲ್ಲಿ ಅವರ ಸೆಲ್ಸ್ ಮ್ಯಾಚ್ ಆದರೆ ಈ ಸ್ಟೆಮ್ ಸೆಲ್ಲಿಗೆ ಅವರು ಅದನ್ನು ಯೂಸ್ ಮಾಡ್ತಾರೆ ಅವರ ಲೈಫ್ ಸೇವ್ ಮಾಡಲಿಕ್ಕೆ. ಆ ನಂತರ ಫಾರ್ ಎಕ್ಸಾಂಪಲ್ ಗಾಡ್ ಫಾರ್ಬಿಡನ್ ಅಂತ ಡಿಸೀಸ್ ಯಾರಿಗೂ ಬರಬಾರ್ದು. ಇನ್ ಕೇಸ್ ಬಂದರೆ ಏನಾಗುತ್ತೆ ಅಂತ ಹೇಳಿದರೆ, ಅವರು ಆಲ್ರೆಡಿ ಯೂಸ್ ಮಾಡಿರ್ತಾರೆ ನಮ್ಮ ಬೇಬಿದು ಕಾರ್ಡ್ ಬ್ಲಡ್ಡನ್ನು. ನಮಗೆ ಬೇಕಾದರೆ ನಮ್ಮ ಮ್ಯಾಚನ್ನು ಹುಡುಕಿ ಅವರು ಬೇರೆ ಕಡೆಯಿಂದ ನಮಗೆ ಕೊಡ್ತಾರೆ, ಇದು ಸ್ಟೆಮ್ ಸೆಲ್ಲನ್ನು ಅವರು ಅರೇಂಜ್ ಮಾಡ್ತಾರೆ. ಸೊ ಇದಕ್ಕೆ ಪಬ್ಲಿಕ್ ಬ್ಯಾಂಕಿಂಗ್ ಅಂತ ಹೇಳ್ತಾರೆ.
ಸೊ ಇದರ ಕಾಸ್ಟನ್ನು ನೋಡ್ಲಿಕ್ಕೆ ಹೋದರೆ ಇಂಡಿಯಾದಲ್ಲಿ ಆದರೆ ಲೈಫ್ ಟೈಮಿಗೆ 45,000 to 50,000 ಅವರು ಚಾರ್ಜ್ ಮಾಡ್ತಾರೆ. ಇದು ಒನ್ ಟೈಮ್ ಪೇಮೆಂಟ್ ಮಾಡಬೇಕಂತಿಲ್ಲ, EMIs ಇದೆ. ಅಂದರೆ ಫಸ್ಟ್ ನೀವು ಇನಿಷಿಯಲ್ ಸ್ಟೇಜಲ್ಲಿ ಮೇ ಬಿ 10,000 ಪೇ ಮಾಡಿದರೆ ಆನಂತರ ನೀವು ಇಯರ್ಲಿ ಪೇಮೆಂಟ್ ಇರುತ್ತೆ. ಸೊ ಆ ಇಯರ್ಲಿ ಪೇಮೆಂಟಲ್ಲಿ 4 ಇಯರ್ಸಲ್ಲಿ ನೀವು 3 to 4 ಇಯರ್ಸಲ್ಲಿ ಈ ಪೇಮೆಂಟನ್ನು ಮಾಡ್ಬೋದು. ಮತ್ತು UAEಯಲ್ಲಿ ಕಾಸ್ಟ್ ನೋಡಲಿಕ್ಕೆ ಹೋದರೆ ಇದು ಸ್ವಲ್ಪ ಹೈಯರ್ ಇದೆ. ಅಂದರೆ 25,000 to 30,000 ದಿರಮ್ಸ್ ಚಾರ್ಜ್ ಮಾಡ್ತಾರೆ ಫಾರ್ ಅ ಲೈಫ್ ಟೈಮ್. ಇದು ಖಾಲಿ ಕಾರ್ಡ್ ಬ್ಲಡ್ಡಿಗಲ್ಲ, ಈವನ್ ಪ್ಲೆಸೆಂಟಲ್ ಟಿಶ್ಯೂ ಮತ್ತು ಅಂಬ್ಲಿಕಲ್ ಕಾರ್ಡ್ ಟಿಶ್ಯೂಗೆ ಸಹ. ಸೊ ಈಗ ನಾವು ಇದರ ಪ್ರೊಸೀಜರ್ ಅನ್ನು ನೋಡುವ. ಈಗ ನೀವು ಈ ಸ್ಟೆಮ್ ಸೆಲ್ ಬ್ಯಾಂಕಿಂಗ್ ಸೆಂಟರನ್ನು ಕಾಂಟ್ಯಾಕ್ಟ್ ಮಾಡಿ ಅವರ ಬಗ್ಗೆ ಡಿಸ್ಕಸ್ ಮಾಡಿ ಪ್ರೈಸ್ ಎಷ್ಟಂತ ನೋಡಿ ಅವರು ನಿಮಗೆ ಒಂದು ಕಿಟ್ ಕೊಡ್ತಾರೆ. ಸೊ ಆ ಕಿಟ್ಟಿಗೆ ನೀವು ಪೇ ಮಾಡಬೇಕಾಗ್ತದೆ. ಈ ಕಿಟ್ಟನ್ನು ನೀವು ಆಲ್ರೆಡಿ ನಿಮ್ಮ ಡಾಕ್ಟರ್ ಯಾರು ಡೆಲಿವರಿ ಮಾಡ್ತಾರಲ್ಲ ನಿಮಗೆ, ಅವರ ಹತ್ರ ಡಿಸ್ಕಸ್ ಮಾಡಿ ಈ ಕಿಟ್ಟನ್ನು ಅವರಿಗೆ ಹ್ಯಾಂಡ್ ಓವರ್ ಮಾಡಬೇಕು. ಸೊ ಅಟ್ ದ ಟೈಮ್ ಆಫ್ ಡೆಲಿವರಿ, ನಾರ್ಮಲ್ ಆರ್ C-ಸೆಕ್ಷನ್ ಯಾವ ಡೆಲಿವರಿ ಆದರೂ ಈ ಅಂಬ್ಲಿಕಲ್ ಕಾರ್ಡನ್ನು ಕಟ್ ಮಾಡಿ ಈ ಪ್ಲೆಸೆಂಟವನ್ನು ಹೊರಗೆ ತೆಗೆಯುವಾಗ ಡಾಕ್ಟರು ಈ ಕಿಟ್ಟೊಳಗೆ ಈ ಅಂಬ್ಲಿಕಲ್ ಕಾರ್ಡ್ ಮತ್ತು ಪ್ಲೆಸೆಂಟವನ್ನು ಪ್ಲೇಸ್ ಮಾಡ್ತಾರೆ. ನಿಮ್ಮ ಹಸ್ಬೆಂಡ್ ಅಥವಾ ಯಾರಾದರೂ ಫ್ಯಾಮಿಲಿ ಮೆಂಬರ್ ಇದ್ದರೆ ಈ ಸೆಂಟರ್ಸ್ ಇರ್ತದಲ್ಲ ಸ್ಟೆಮ್ ಸೆಲ್ ಬ್ಯಾಂಕಿಂಗ್, ಅವರಿಗೆ ಜಸ್ಟ್ ಇನ್ಫಾರ್ಮ್ ಮಾಡಬೇಕು ಇಲ್ಲಿ ಡೆಲಿವರಿ ಆಗಿದೆ, ಕಿಟ್ಟಲ್ಲಿ ರೆಡಿ ಇದೆ ಅಂತ. ಸೊ ಅವರು 24 hours ಒಳಗೆ ಹಾಸ್ಪಿಟಲ್ಗೆ ಬಂದು ಈ ಕಿಟ್ಟನ್ನು ಕಲೆಕ್ಟ್ ಮಾಡ್ತಾರೆ. ಆನಂತರ ಅವರ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಇವರು ಈ ಕಲೆಕ್ಟ್ ಮಾಡಿದ ಅಂಬ್ಲಿಕಲ್ ಕಾರ್ಡ್ ಮತ್ತು ಪ್ಲೆಸೆಂಟವನ್ನು HLA ಅಂತ ಟೆಸ್ಟ್ ಮಾಡ್ತಾರೆ. ಆ ಟೆಸ್ಟ್ ಯಾಕೆ ಮಾಡೋದು ಅಂತ ಹೇಳಿದರೆ, ಅದರಲ್ಲಿ ಏನಾದರೂ ಇನ್ಫೆಕ್ಷನ್ ಇದ್ದರೆ ಸ್ಟೆಮ್ ಸೆಲ್ಲನ್ನು ಸ್ಟೋರ್ ಮಾಡಲಿಕ್ಕೆ ಆಗೋದಿಲ್ಲ, ಅದು ರಿಜೆಕ್ಷನ್ ಆಗುತ್ತೆ. ಆದರೆ 99% ಕೇಸಲ್ಲಿ ರಿಜೆಕ್ಷನ್ ಬರೋದಿಲ್ಲ, ಸಕ್ಸಸ್ಫುಲ್ ಆಗುತ್ತೆ. ಇನ್ ಕೇಸ್ ಅವರು HLA ಟೆಸ್ಟ್ ಮಾಡಿ ಸಕ್ಸಸ್ಫುಲ್ ಆದರೆ ನಿಮಗೆ ಇನ್ಫಾರ್ಮ್ ಮಾಡ್ತಾರೆ ಒಂದು 2 weeks ಒಳಗೆ, ಮತ್ತು ಸರ್ಟಿಫಿಕೇಟ್ ಕೊಡ್ತಾರೆ. ಅಂದರೆ ನಿಮ್ಮ ಬೇಬಿದು ಸ್ಟೆಮ್ ಸೆಲ್ ಸಕ್ಸಸ್ಫುಲಿ ಸ್ಟೋರ್ ಆಗಿದೆ ಅಂತ. ಸೊ ಈ ಸ್ಟೋರ್ ಆದ ಸ್ಟೆಮ್ ಸೆಲ್ ಏನಿದೆ ನಿಮಗೆ ಲೈಫ್ ಲಾಂಗ್ ಇದನ್ನು ಯೂಸ್ ಮಾಡ್ಬೋದು. ಅವರು ಈವನ್ ನಿಮಗೆ ನಿಮ್ಮ ಪಾರ್ಟ್ನರ್ ನಿಮಗೆ ಮತ್ತು ಫ್ಯೂಚರ್ ಬೇಬಿಗೆ ಮ್ಯಾಚ್ ಆಗುತ್ತೆ ಅಂತ ಅದು ಕೂಡ ಟೆಸ್ಟ್ ಮಾಡ್ತಾರೆ. ಇವನ್ ನಿಮ್ಮ ಯಾರ್ದಾದ್ರೂ ಡೈರೆಕ್ಟ್ ಫ್ಯಾಮಿಲಿ ಮೆಂಬರ್ಸ್ ಇದ್ದರೆ ಅವರಿಗೆ ಕೂಡ ಈ ಸ್ಟೆಮ್ ಸೆಲ್ ಮ್ಯಾಚ್ ಆದರೆ ಸೊ ಅವರಿಗೆ ಕೂಡ ಯೂಸ್ ಮಾಡ್ಬೋದು ಫ್ಯೂಚರ್ ಯೂಸಿಗೆ. ಇದು ತುಂಬಾ ನೋಡಿ ಫ್ರೆಂಡ್ಸ್, ನಾನು ಕೂಡ ಈ ರಿಸರ್ಚ್ ಮಾಡಿಬಿಟ್ಟು ಸ್ಟೆಮ್ ಸೆಲ್ ಬ್ಯಾಂಕಿಂಗ್ ಸೆಂಟರನ್ನು ಈ ದುಬೈಯಲ್ಲಿ ನಾನು ಫೈಂಡ್ ಔಟ್ ಮಾಡಿದ್ದೇನೆ. ಅವರ ಜೊತೆ ಮಾತಾಡಿ ನಾನು ಕೂಡ ಆಪ್ಟ್ ಮಾಡ್ತಿದ್ದೇನೆ. ನನ್ನ ಡೆಲಿವರಿ ಟೈಮಲ್ಲಿ ಅವರು ಕಿಟ್ ಕೊಡ್ತಾರೆ. ಸೊ ನನ್ನ ಬೇಬಿದ್ದು ಸ್ಟೆಮ್ ಸೆಲ್ ಬ್ಯಾಂಕಿಂಗ್ ಅಂದರೆ ಸ್ಟೆಮ್ ಸೆಲ್ಲನ್ನು ಸ್ಟೋರ್ ಮಾಡ್ತಾ ಇದ್ದೇವೆ. ಮತ್ತು ಇದು ಅಂದರೆ ಇದೊಂದು ಇನ್ಶೂರೆನ್ಸ್ ಟೈಪಲ್ಲಿ, ಇದರಲ್ಲಿ ಮದರಿಗಾಗಿರ್ಬೋದು ಬೇಬಿಗೆ ಆಗಿರ್ಬೋದು ಏನೂ ಸೈಡ್ ಇಫೆಕ್ಟ್ ಇಲ್ಲ. ಸೊ ಇದು ತುಂಬಾ ಇಂಪಾರ್ಟೆಂಟ್. ಯಾರು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಬೇಬಿಯನ್ನು, ಎಕ್ಸ್ಪೆಕ್ಟಿಂಗ್ ಮದರ್ಸ್ ಇದ್ದೀರಾ, ಫಸ್ಟ್ ಬೇಬಿ, ಸೆಕೆಂಡ್ ಬೇಬಿ, ಥರ್ಡ್ ಬೇಬಿ ಆಗಿರ್ಬೋದು, ನೀವು ಇದರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ. ಮತ್ತು ಇದು ನಿಮಗೆ ತುಂಬಾ ಯೂಸ್ಫುಲ್ ಇದೆ. ಇದರ ಬಗ್ಗೆ ತುಂಬ ಮಂದಿಗೆ ಅವೇರ್ನೆಸ್ ಇಲ್ಲ. ಸೊ ಇದು ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋವನ್ನು, ತುಂಬ ಮಂದಿಗೆ ಹೆಲ್ಪ್ ಆಗಲಿ. ಹಾಗೆಯೇ ನಾನು ಕೂಡ ಮಾಡ್ತಾ ಇದ್ದೇನೆ ಇಲ್ಲಿ ಇಷ್ಟು ಅಮೌಂಟ್ ಪೇ ಮಾಡಿ. ಓಕೆ ಫ್ರೆಂಡ್ಸ್, ನಿಮಗೆ ಸ್ಟೆಮ್ ಸೆಲ್ ಬ್ಯಾಂಕಿಂಗ್ ಏನಂತ ನಿಮಗೆ ಐಡಿಯಾ ಬಂತಲ್ಲ. ಸೊ ಎಕ್ಸ್ಪೆಕ್ಟಿಂಗ್ ಮದರ್ಸ್ ಯಾರೆಲ್ಲ ಇದ್ದೀರಾ, ನೀವು ಇದರ ಬಗ್ಗೆ ರಿಸರ್ಚ್ ಮಾಡಿ. ನಿಮಗೆ ಪರ್ಸನಲಿ ನಿಮಗೆ ಇದು ಹೆಲ್ಪ್ಫುಲ್ ಅಂತ ಆದರೆ ನೀವು ಆಪ್ಟ್ ಮಾಡಿ ನಿಮ್ಮ ಬೇಬಿದು ಸ್ಟೆಮ್ ಸೆಲ್ಲನ್ನು ಪ್ರಿಸರ್ವ್ ಮಾಡಿಡಿ, ಸ್ಟೋರ್ ಮಾಡಿಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಹಾಗೆಯೇ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ. ಮತ್ತು ನಿಮಗೆ ಇದರ ಬಗ್ಗೆ ಏನಾದರೂ ಮೋರ್ ಡೀಟೇಲ್ಸ್ ಬೇಕಿದ್ದರೆ ನಾನು ನನಗೆ ಗೊತ್ತಿರುವ ಸೆಂಟರ್ಸ್ ನಂಬರ್ಸನ್ನು ಕೊಡ್ತೇನೆ. ಅವರ ಜೊತೆ ನೀವು ಡಿಸ್ಕಸ್ ಮಾಡಿ ಗೋ ಹೆಡ್ ಮಾಡ್ಬೋದು ನಿಮಗೆ ಬೇಕಾದರೆ.
ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೆ ಎಲ್ಲರೂ ಖುಷಿಯಾಗಿರಿ. ಬಾಯ್ ಬಾಯ್. ಥ್ಯಾಂಕ್ ಯು.